ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರ್ಷಿತಾ BDH ವ್ಲಾಗ್ಸ್. ಸೊ ಏನಪ್ಪ ಇವತ್ತು ಹಿಂಗೆ ಬಂದುಬಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಸೊ ಇನ್ನೇನು ಕ್ರಿಸ್ಮಸ್ ಹತ್ರ ಬರ್ತಾ ಇದೆ. ಸೊ ಕ್ರಿಸ್ಮಸ್ ಲುಕ್ನ ಕ್ರಿಯೇಟ್ ಮಾಡಿ ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ಅಂದ್ಬಿಟ್ಟು, ಕೆಲವರು ಕ್ರಿಸ್ಮಸ್ನ ತುಂಬ ಜಾಸ್ತಿ ಚೆನ್ನಾಗಿ ಆಚರಿಸ್ತಾರೆ. ಸೊ ಅವರು ಈ ಥರ ರೆಡಿ ಆಗ್ಬೋದು, ಅಥವಾ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಏನಾದರೂ ಇದ್ದಾಗ ಈ ಥರ ಎಲ್ಲ ರೆಡಿ ಆದಾಗ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ನಾನು ಈ ಏನಂತಾರೆ ಕ್ರಿಸ್ಮಸ್ ಲುಕ್ ಟ್ಯುಟೋರಿಯಲ್ನ ಕೊಡ್ತಾ ಇದ್ದೀನಿ. ಸೊ ಯಾವ ಥರ ಬರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ತುಂಬಾ ಎಂಜಾಯ್ ಮಾಡಿ. ಯಾವ ಹಬ್ಬ ಆದರೆ ಏನೋ ಎಂಜಾಯ್ ಮಾಡೋದಕ್ಕೆ ಎಲ್ಲ ಹಬ್ಬನೂ ಆಚರಿಸ್ಬೇಕು, ಎಲ್ಲ ಹಬ್ಬನೂ ಎಂಜಾಯ್ ಮಾಡಬೇಕು. ಸೊ ಅದೊಂದು ನನ್ನ ಅಜೆಂಡಾ ಅಂತ ಹೇಳ್ಬೋದು. ಸೊ ನೀವು ಕೂಡ ಎಲ್ಲರೂ ಆಚರಿಸಿ ಆ್ಯಂಡ್ ಹ್ಯಾಪಿಯಾಗಿರಿ. ಕೇಕ್ ತಿನ್ನಿ. ಅದರಲ್ಲೂ ರಮ್ ಕೇಕ್ ಅಂತೂ ನನ್ನ ಫೇವ್ರೇಟ್. ಈ ಸತಿ ನಾನು ಚೆನ್ನಾಗಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕಮಿಂಗ್ ಟು ದ ಪಾಯಿಂಟ್, ಈ ಲುಕ್ ಹೇಗೆ ಕ್ರಿಯೇಟ್ ಮಾಡೋದು ಏನು ಎತ್ತ ಅಂತ ಅಂದ್ಬಿಟ್ಟು ಮುಂದೆ ನೋಡ್ತಾ ಹೋಗೋಣ. ಸೊ ಈ ಲುಕ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ, ಬನ್ನಿ ಲೆಟ್ಸ್ ಗೋ. ಸೊ ಫಸ್ಟು ನಮ್ಮ ಫೇಸ್ನ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ವೆಟ್ ವೈಪ್ಸ್ ತೊಗೊಂಡು ಚೆನ್ನಾಗಿ ಫೇಸ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಡರ್ಟ್ ಏನಿರುತ್ತೋ ಅದೆಲ್ಲ ಕ್ಲೀನ್ ಆಗುತ್ತೆ. ಸೊ ನನ್ನದ್ರಲ್ಲಿ ಅಷ್ಟು ಡರ್ಟ್ ಇರಲಿಲ್ಲ, ಸೊ ಸ್ವಲ್ಪನೇ ಇದ್ದಿದ್ದು. ಆ್ಯಂಡ್ ಮಾಯ್ಶ್ಚರೈಸರ್, ಯಾವುದಾದ್ರೂ ಮಾಯ್ಶ್ಚರೈಸರ್ ನಿಮ್ಮ ಫೇಸಿಗೆ ಯಾವ್ದು ಸೂಟ್ ಆಗುತ್ತೋ ಆ ಮಾಯ್ಶ್ಚರೈಸರ್ನ ತೊಗೊಂಡು ನೀಟಾಗಿ ಫೇಸ್ ಫುಲ್ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ನ ಅಪ್ಲೈ ಮಾಡೋದು ಬಿಡಬೇಡಿ, ಓಕೆನಾ. ನೆಕ್ಸ್ಟ್ ಬಂದು ಪ್ರೈಮರ್ ಕೂಡ ಅಷ್ಟೇ. ನಾನಿಲ್ಲಿ ನೈಕಾ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡ್ಬೋದು. ಪ್ರೈಮರ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮೇಕಪ್ ಸೆಟ್ ಆಗಬೇಕಂದ್ರೆ ಪ್ರೈಮರ್ ಇಸ್ ವೆರಿ ಇಂಪಾರ್ಟೆಂಟ್. ಅದೊಂಥರ ಬೇಸ್ ಥರನೇ ಆ್ಯಕ್ಟ್ ಮಾಡುತ್ತೆ. ಸೊ ಪ್ರೈಮರ್ ಆದಮೇಲೆ ನಾನು ಫಸ್ಟು ಐ ಮೇಕಪ್ ಮಾಡ್ಕೊತಾ ಇದ್ದೀನಿ. ಸೊ ಐ ಮೇಕಪ್ಗೆ ನಾನು ಕನ್ಸೀಲರ್ನ ಐ ಲಿಡ್ ಮೇಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಡಾರ್ಕ್ ಇರೋದ್ರಿಂದ ಸ್ವಲ್ಪ ಕಲರ್ ಕೊಡುತ್ತೆ, ಮತ್ತು ಕಲರ್ಸ್ ಏನು ಹಾಕ್ತೀವಲ್ಲ ಅದು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆ್ಯಂಡ್ ಬ್ಲೆಂಡ್ ಕೂಡ ಆಗುತ್ತೆ. ಸೊ ಅದೆಲ್ಲ ಆದಮೇಲೆ ನಾನಿಲ್ಲಿ ಒಂದು ಟ್ರಾನ್ಸಿಷನ್ ಕಲರ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆರೆಂಜಿಶ್ ಅಂದರೆ ನಮ್ಮ ಸ್ಕಿನ್ ಟೋನ್ ಏನಿದೆಯಲ್ಲ ಆ ಶೇಡ್ನ ಹಾಕ್ಕೊತಾ ಇದ್ದೀನಿ. ನೀವು ಯಾವ್ದು ಬೇಕಾದರೂ ಹಾಕ್ಕೊಬೋದು. ಅದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಚೆನ್ನಾಗೂ ಕೂಡ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಆ ಕಲರ್ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಯಾವುದಾದ್ರೂ ಒಂದು ರೆಡ್ ಲಿಪ್ಸ್ಟಿಕ್, ರೆಡ್ ಸ್ಮೋಕಿ ಐಸ್ ಮಾಡ್ತಿದ್ದೀರಾ ಅಂದರೆ ರೆಡ್ ಯೂಸ್ ಮಾಡಿ, ಅಥವಾ ಬೇರೆ ಯಾವುದಾದ್ರೂ ಯೂಸ್ ಮಾಡ್ತಿದ್ದೀರಾ ಅಂದರೆ ಬೇರೆ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಲಿಪ್ಸ್ಟಿಕ್ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಪಿಗ್ಮೆಂಟೆಡ್ ಆಗಿ ಬರಲಿ, ಸ್ವಲ್ಪ ಜಾಸ್ತಿ ಕಲರ್ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪನೇ ನೋಡ್ಬೋದು ನೀವು, ಸ್ವಲ್ಪನೇ ನಾನು ಪ್ರಾಡಕ್ಟ್ ಹಾಕಿದ್ದು, ಅದರಲ್ಲೇ ನಾನು ಫುಲ್ಲು ಒಂದು ಐ ಲಿಡ್ನ ಫುಲ್ ಕವರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾವ ಥರ ನಾನು ಬ್ರಷ್ನ ಯೂಸ್ ಮಾಡ್ತಿದ್ದೀನಿ ಅಂತಲೂ ನೀವು ನೋಡ್ಬೋದು. ಸರ್ಕ್ಯುಲರ್ ಅಂದರೆ ಟು ಆ್ಯಂಡ್ ಫ್ರೋ ಅಂತ ಹೇಳ್ತಾರಲ್ಲ, ಟು ಆ್ಯಂಡ್ ಫ್ರೋನ ಯೂಸ್ ಮಾಡಿಕೊಂಡು ಮಾಡಬೇಕು. ಆ್ಯಂಡ್ ಸರ್ಕ್ಯುಲರ್ ಮೋಷನಲ್ಲಿ ನಾವು ಅದನ್ನು ಸ್ಪ್ರೆಡ್ ಮಾಡ್ತಾ ಹೋಗಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಅದ್ರ ಮೇಲ್ಗಡೆ ನಾನು ಇನ್ನೂ ಸ್ವಲ್ಪ ಐ ಶ್ಯಾಡೋನ ಹಾಕ್ತಾಯಿದ್ದೀನಿ. ಸೊ ಯಾವುದಾದ್ರೂ ರೆಡ್ ಕಲರ್ ಅಥವಾ ಆರೆಂಜ್ ಕಲರ್ ಐ ಶ್ಯಾಡೋ ಇತ್ತು ಅಂತಂದರೆ ಪ್ರಿಫರಬಲಿ ರೆಡ್ ಹಾಕೋದು ಒಳ್ಳೆಯದು. ರೆಡ್ ಕಲರ್ ಐ ಶ್ಯಾಡೋ ಇತ್ತು ಅಂದರೆ ಅದನ್ನು ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅಲ್ಲೆಲ್ಲ ಕವರ್ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ. ಅದಾದಮೇಲೆ ನಾನು ಒಂದು ಕಾಜಲ್ ಪೆನ್ಸಿಲ್ನ ತೊಗೊತಾ ಇದ್ದೀನಿ. ಬಿಕಾಸ್ ಇದು ನಾನು ಸ್ಮೋಕಿ ಐಸ್ ಮಾಡೋದ್ರಿಂದ ನಾನು ಐಲೈನರ್ ಹಾಕಿದ್ರೆ ತುಂಬ ಡಿಫೈನ್ಡಾಗಿ ಕಾಣುತ್ತೆ, ನನಗೆ ಅದು ಇಷ್ಟ ಇಲ್ಲ ಆ ಲುಕ್ಕು. ಸೊ ನಾನೇನು ಮಾಡ್ತಿದ್ದೀನಿ, ಕಾಜಲ್ ಪೆನ್ಸಿಲ್ ತೊಗೊಂಡು ಸೇಮ್ ಐಲೈನರ್ ಜಾಗದಲ್ಲೇ ಅದನ್ನು ಹಾಕ್ಕೊಂಡು, ಅದಾದಮೇಲೆ ಒಂದು ಫ್ಲ್ಯಾಟ್ ಬ್ರಷಿಂದ ಅದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಬೋತ್ ದ ಸೈಡ್ಸ್ ಸೇಮ್ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ಅದು ನೀಟಾಗಿ ಸ್ಪ್ರೆಡ್ ಆಗಿಲ್ಲ ಅಥವಾ ನಿಮಗೆ ನೀಟ್ ಅನ್ನಿಸ್ತಾ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಬ್ಲ್ಯಾಕ್ ಐ ಶ್ಯಾಡೋ ತೊಗೊಂಡು ಅದ್ರ ಮೇಲೇ ಸ್ವಲ್ಪ ಸ್ಮಜ್ ಮಾಡಿ ಅಷ್ಟೇನೆ. ಅದಾದಮೇಲೆ ನಾನಿಲ್ಲಿ ಶಿಮ್ಮರ್ ತೊಗೊತಾ ಇದ್ದೀನಿ. ಸೊ 2 ಕಲರಲ್ಲಿ ಡೌಟ್ ಇತ್ತು, ಸೊ ಎರಡೂ ಮಿಕ್ಸ್ ಮಾಡಿ ನಾನು ಹಾಕ್ಕೊಂಡೆ ರೆಡ್ ಶಿಮ್ಮರು. ಸೊ ನಾನಿದು ಬರೀ ಮಿಡಲ್ ಆಫ್ ದಿ ಅಂದರೆ ಐ ಆಗ್ತಾಯಿಲ್ಲ, ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೀಟಾಗಿ ಈವನ್ ಆಗಿ, ಸೊ ದಟ್ ಅದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಈ ಲುಕ್ನ ನಾನು ಎಲ್ಲೋ ನೋಡಿದ್ದೆ, ಸೊ ಅದಕ್ಕೆ ರೀಕ್ರಿಯೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಮಾಡ್ತಿದ್ದೀನಿ. ಸೊ 2 ಕಡೆಗೂ ಸೇಮ್ ಅದೇ ಥರನೇ ಶಿಮ್ಮರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಐ ತೋರಿಸ್ತಾ ಇದ್ದೀನಿ, ಇನ್ನೊಂದು ಐ ನೀವೇ ಮಾಡ್ಕೊಳ್ಳಿ, ಓಕೆನಾ. ಅದಾದಮೇಲೆ ನಾನು ಲ್ಯಾಶಸ್ ಹಾಕ್ಕೊತಾ ಇದ್ದೀನಿ. ನನ್ನ ಮದುವೆ ಆದಮೇಲೆ ಫಾರ್ ದ ಫಸ್ಟ್ ಟೈಮ್ ನಾನು ಲ್ಯಾಶಸ್ ಹಾಕ್ಕೊತಾ ಇರೋದು. ಸೊ ಚೆನ್ನಾಗಿತ್ತು. ಲ್ಯಾಶಸ್ ಹಾಕ್ಕೊಂಡ್ರೆ ಸ್ವಲ್ಪ ಐಸ್ ಡಿಫೈನ್ಡಾಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಏನಂತಾರೆ ನೋಡೋರಿಗೆ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಆ ಲ್ಯಾಶಸ್ ಹಾಕೋದು ತುಂಬಾ ಇಂಪಾರ್ಟೆಂಟ್.
ಏನಾದರೂ ಪಾರ್ಟಿ ಲುಕ್ ಇದ್ದರೆ ಮಾತ್ರ. ಇಲ್ಲ ಅಂತಂದರೆ ನಿಮಗೆ ಬೇಕಂದ್ರೆ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಬಟ್ ಈ ಲುಕ್ಕಿಗೆ ಅದು ಬೇಕಿತ್ತು ಅಂತ ನನಗನ್ನಿಸ್ತು, ಸೊ ನಾನು ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಲ್ಯಾಶಸ್ಸಿಗೆ ಗ್ಲೂ ಹಾಕ್ಬಿಟ್ಟು ಅದಾದಮೇಲೆ ನಾನು ಐಲಿಡ್ ಮೇಲೆ ಸ್ಟಿಕ್ ಮಾಡ್ತಾಯಿದ್ದೀನಿ. ಅದನ್ನು ಒಂದು ಸ್ಪ್ಯಾಚುಲಾ ತೊಗೊಂಡು ಅದನ್ನು ನೀಟಾಗಿ ಪ್ಲೇಸ್ ಮಾಡ್ಕೊತಾ ಇದ್ದೀನಿ ಐಲೈನರ್ ಮೇಲೆ. ಅದಾದಮೇಲೆ ನಾನು ಕೆಳಗಡೆಗೆ ಕಾಜಲ್ ಹಾಕ್ಕೊತಾ ಇದ್ದೀನಿ. ಬಿಫೋರ್ ಪುಟ್ಟಿಂಗ್ ಎನಿಥಿಂಗ್ ಆನ್ ಮೈ ಫೇಸ್ ನಾನು ಕಾಜಲ್ ಹಾಕ್ಕೊತಾ ಇದ್ದೀನಿ, ಬಿಕಾಸ್ ಅದಾದಮೇಲೆ ಹಾಕ್ಕೊಳ್ಳೋದಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಫಸ್ಟು ಐ ಮೇಕಪ್ ಏನೇನಿದೆಯೋ ಅದನ್ನೆಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ನಾನು ಬೇಸ್ ಅಥವಾ ಫೌಂಡೇಶನ್ ಏನಂತಾರಲ್ಲ ಅದಕ್ಕೆ ಹೋಗೋಣ ಅಂತ ಫಸ್ಟು ಐ ಮೇಕಪ್ ಮಾಡ್ಕೊತಾ ಇದ್ದೀನಿ. ಸೊ ಕಾಜಲೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಸ್ಮೋಕಿ ಬರಬೇಕಿತ್ತಲ್ಲ ಕೆಳಗಡೆ, ಸ್ವಲ್ಪ ಬ್ಲ್ಯಾಕ್ ಕಲರ್ನ ತೊಗೊಂಡು ಸ್ಮರ್ಜ್ ಮಾಡಿಕೊಂಡೆ ಸ್ವಲ್ಪ. ಅದಾದಮೇಲೆ ನಾನು ಮತ್ತು ರೆಡ್ ಕಲರ್ನೇ ತೊಗೊಂಡು ಕೆಳಗಡೆ ಸ್ಮೋಕಿ ಮಾಡ್ಕೊತಾ ಇದ್ದೀನಿ. ಸೊ ದಟ್ ಅದು ಚೆನ್ನಾಗಿ ಕಾಣುತ್ತೆ, ಅಂದರೆ ಮೇಲೆ ಕೆಳಗೆ ಎರಡು ಕಡೆನೂ ಸ್ವಲ್ಪ ಈವನ್ ಆಗಿ ಕಾಣುತ್ತೆ ಆ್ಯಂಡ್ ತುಂಬ ಚೆನ್ನಾಗೂ ಕೂಡ ಕಾಣುತ್ತೆ. ಅದಾದಮೇಲೆ ಐ ಮೇಕಪ್ ಎಲ್ಲ ಮುಗೀತು. ಅದಾದಮೇಲೆ ನಾನು ಯೂಸ್ ಮಾಡ್ತಿರೋದು ಇಲ್ಲಿ ಬಂದು ಕಲರ್ ಕರೆಕ್ಟರ್. ಸೊ ನಾನಿಲ್ಲಿ ಆರೆಂಜ್ ಕಲರ್ ಯೂಸ್ ಮಾಡ್ತಿದ್ದೀನಿ. ಡಾರ್ಕ್ ಸ್ಪಾಟ್ಸ್ಗೆಲ್ಲ ಆರೆಂಜ್ ಕಲರ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು. ಸೊ ನಾನು ನನ್ನ ಏನೇನು ಸ್ಪಾಟ್ಸ್ ಏನಿದೆಯೋ ಅದನ್ನೆಲ್ಲ ಕವರ್ ಮಾಡ್ಕೊತಾ ಇದ್ದೀನಿ. ನನಗೇನು ತುಂಬ ಜಾಸ್ತಿ ಏನಿಲ್ಲ, ಮಿನಿಮಲ್ ಆಗೇ ಇದೆ. ನೋಡ್ತಿರ್ಬೋದು ನಾನು ತುಂಬ ಕಮ್ಮಿ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀನಿ. ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಅದೇ ಹೈಲೈಟಾಗಿ ಕಾಣಿಬಿಡತ್ತೆ, ಅದು ಚೆನ್ನಾಗಿ ಕಾಣೋದಿಲ್ಲ ಫೌಂಡೇಶನ್ ಹಾಕಿದ್ಮೇಲೆ. ಸೊ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ತುಂಬ ಡಿಸ್ಕಲರೇಷನ್ ಇರುತ್ತೆ, ಆ ಥರದವರು ಸ್ವಲ್ಪ ನೋಡಿಕೊಂಡು ಯೂಸ್ ಮಾಡಿ. ಬೇರೆ ಬೇರೆ ಕಲರ್ ಕರೆಕ್ಟರ್ ಕೂಡ ಇದೆ, ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಅದಾದಮೇಲೆ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಆರೆಂಜ್ ಯೂಸ್ ಮಾಡ್ತಿದ್ದೀನಿ. ಸೊ ಅದಾದಮೇಲೆ ನಾನಿಲ್ಲಿ ಹುಡಾ ಬ್ಯೂಟಿ ಫೌಂಡೇಶನ್ನೇ ಯೂಸ್ ಮಾಡ್ತಿದ್ದೀನಿ. ಸೊ ಇದು ನನ್ನ ಫೇವ್ರೆಟ್ ಫೌಂಡೇಶನ್ ಅಂತಲೇ ಹೇಳ್ಬೋದು. 2 ಫೌಂಡೇಶನ್ ಶೇಡ್ನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಬಕ್ಲಾವಾ ಮತ್ತು ಲ್ಯಾಟೆನ ಮಿಕ್ಸ್ ಮಾಡಿ ನಾನಿಲ್ಲಿ ಫೌಂಡೇಶನ್ನ ಹಾಕ್ಕೊತಾ ಇದ್ದೀನಿ. ಸೊ ಒಂದು ಮಿಕ್ಸಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ಫೌಂಡೇಶನ್ನ ಮತ್ತು ಸ್ಪ್ಯಾಚುಲಾದಿಂದ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ದಟ್ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಆ್ಯಂಡ್ ಸಿಂಗಲ್ ಕಲರ್ ಫಾರ್ಮ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಬಕ್ಲಾವನ್ನೇ ಹಾಕ್ಕೊಬೋದು, ಬಟ್ ಅದು ತುಂಬ ಜಾಸ್ತಿ ಎಲ್ಲೋ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ. ಅದಾದಮೇಲೆ ನೀಟಾಗಿ ಫೇಸ್ಗೆಲ್ಲ ನಾನು ಬ್ರಷ್ನಲ್ಲೇ ಯೂಸ್ ಮಾಡ್ತಾಯಿದ್ದೀನಿ, ಬಿಕಾಸ್ ನನಗೆ ಬ್ರಷ್ ಕಂಫರ್ಟಬಲ್ ಮೋರ್ ದ್ಯಾನ್ ಸ್ಪಾಂಜ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಬ್ರಷಲ್ಲಿ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೋದು ಆ್ಯಂಡ್ ಅಪ್ಲೈ ಕೂಡ ಮಾಡ್ಕೊಳ್ಬೋದು. ನೀವು ನೋಡ್ತಿರ್ಬೋದು ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ರೂ ಕೂಡ ನನ್ನ ಹ್ಯಾಂಡ್ಸ್ ತುಂಬಾ ಫಾಸ್ಟಾಗಿ ಮೂವ್ ಆಗ್ತಿದೆ, ಬಿಕಾಸ್ ಹುಡಾ ಬ್ಯೂಟಿ ಪ್ರಾಡಕ್ಟ್ ಏನಿದೆ ಅಥವಾ ಬೇರೆ ಫೌಂಡೇಶನ್ ಯಾವುದೇ ಆಗಿರ್ಬೋದು ಸ್ವಲ್ಪ ಡ್ರೈ ಆಗೋ ಚಾನ್ಸಸ್ ಇರುತ್ತೆ, ಬೇಗ ಡ್ರೈ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಬೇಗ ಹ್ಯಾಂಡ್ನ ಮೂವ್ ಮಾಡ್ತಾ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಬೇಕು. ನಾವು ಜಾಸ್ತಿ ಟೈಮ್ ವೇಸ್ಟ್ ಅಂದರೆ ಒಂದು ಕಡೆನೇ ಅಪ್ಲೈ ಮಾಡ್ತಾ ಇದ್ದರೆ ಅದು ಏನಾಗುತ್ತೆ, ಬೇರೆ ಕಡೆ ಎಲ್ಲ ಡ್ರೈ ಆಗ್ತಾ ಹೋಗುತ್ತೆ ಆ್ಯಂಡ್ ಫೌಂಡೇಶನ್ ಕೂಡ ಡ್ರೈ ಆಗಿಬಿಡುತ್ತೆ ಕಂಪ್ಲೀಟಾಗಿ. ಸೊ ಅದಕ್ಕೆ ನೀವೇನು ಮಾಡಬೇಕು, ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಬೇಕು, ಫಾಸ್ಟಾಗಿ ಹ್ಯಾಂಡ್ನ ಮೂವ್ ಮಾಡ್ಕೊಬೇಕು. ಇದು ಒಂದು ಟೆಕ್ನಿಕ್ ಆ್ಯಕ್ಚುಲಿ ಹೇಳಬೇಕಂತಂದರೆ, ಫಾಸ್ಟಾಗಿ ಮೂವ್ ಮಾಡ್ತಾ ಇದ್ದಾಗ ನೀಟಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ನಮ್ಮ ಸ್ಕಿನ್ ಒಳಗೆ ಕೂಡ ಸೆಟ್ ಆಗುತ್ತೆ ಫೌಂಡೇಶನ್ ಅಂತ ಹೇಳ್ಬೋದು. ಸೊ ಎಲ್ಲೆಲ್ಲಿ ಡಾರ್ಕ್ ಕಲರ್ಸ್ ಇದೆ ಅಂತ ಅನಿಸುತ್ತೋ ಅಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಗೆ ಹಾಕ್ಕೊಳ್ಳೋದನ್ನ ಮರಿಬೇಡಿ ಆ್ಯಂಡ್ ಎಲ್ಲ ಕಡೆನೂ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಎಲ್ಲ ಕಡೆನೂ ನೋಡ್ಕೊಳ್ಳಿ. ಇಯರ್ಸ್ ಆಗಿರ್ಬೋದು ಅಥವಾ ಹೇರ್ ಲೈನು ಅದೆಲ್ಲನೂ ನೀಟಾಗಿ ಕವರ್ ಮಾಡ್ಕೊಳ್ಬೇಕಾಗಿರುವಂಥ ಜಾಗ, ಇಲ್ಲ ಅಂತಂದರೆ ತುಂಬ ಆಕ್ವರ್ಡಾಗಿ ಕಾಣುತ್ತೆ. ಆ್ಯಂಡ್ ಡಬಲ್ ಚಿನ್ ಹತ್ರ ಆಗಿರ್ಬೋದು, ನೆಕ್ಕಲ್ಲಿ ಎಲ್ಲ ಕಡೆನೂ ನೀಟಾಗಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅದು ಸ್ವಲ್ಪ ಆಡಾಗಿ ಕಾಣುತ್ತೆ, ಸ್ವಲ್ಪ ಅಲ್ಲ ತುಂಬಾ ಆಡಾಗಿ ಕಾಣುತ್ತೆ. ಸೊ ಎಲ್ಲ ಕಡೆನೂ ಕವರ್ ಮಾಡಿಕೊಂಡ್ರೆ ಬೆಸ್ಟ್. ನಿಮಗೆ ಇದು ಹುಡಾ ಬ್ಯೂಟಿ ಬೇಡ, ನಾನು ಬೇರೆ ಯೂಸ್ ಮಾಡ್ತೀನಿ ಅಂದ್ರೂ ಬೇರೆ ಫೌಂಡೇಶನ್ಸ್ನ ಯೂಸ್ ಮಾಡ್ಕೊಳ್ಬೋದು. ಅದಾದಮೇಲೆ ನಾನಿಲ್ಲಿ ಒಂದು ವೆಟ್ ಬ್ಲೆಂಡರ್ನ ತೊಗೊಂಡು ನೀಟಾಗಿ ಡ್ಯಾಬ್ ಮಾಡ್ತಾಯಿದ್ದೀನಿ, ಬಿಕಾಸ್ ಎಕ್ಸೆಸ್ ಪ್ರಾಡಕ್ಟ್ ಏನೇ ಇದ್ರೂ ಅದನ್ನು ಬ್ಲೆಂಡರು ತೊಗೊಂಡ್ಬಿಡುತ್ತೆ. ಸೊ ಇಟ್ ಈಸ್ ಕಂಪಲ್ಸರಿ ಟು ಡ್ಯಾಬ್ ಯೋರ್ ಸ್ಕಿನ್ ಆಫ್ಟರ್ ಪುಟಿಂಗ್ ಫೌಂಡೇಶನ್, ಸೊ ದಟ್ ಎಕ್ಸ್ಟ್ರಾ ಏನೇ ಫೌಂಡೇಶನ್ ಅಥವಾ ಪ್ರಾಡಕ್ಟ್ ಇದ್ರೂ ಅದರಲ್ಲಿ ಬಂದುಬಿಡುತ್ತೆ. ಸೊ ನನಗಿಲ್ಲಿ ಸ್ಪಾಟ್ ತುಂಬಾ ಜಾಸ್ತಿ ಕಾಣಿಸ್ತಾ ಇತ್ತು ಫೌಂಡೇಶನ್ ಹಾಕಿದ್ಮೇಲೂ. ಸೊ ಅದಕ್ಕೆ ಕನ್ಸೀಲರ್ನ ಹಾಕ್ತಾಯಿದ್ದೀನಿ, ಸೊ ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ನಾನು ಕನ್ಸೀಲರ್ನ ಬೇರೆ ಎಲ್ಲೂ ಯೂಸ್ ಮಾಡಿಲ್ಲ, ಬಿಕಾಸ್ ನನಗೆ ಅಷ್ಟು ಡಿಸ್ಕಲರೇಷನ್ ಇಲ್ಲ. ಸೊ ಅಂಡರ್ ಐಸ್ ಎಲ್ಲ ಜಾಸ್ತಿ ಕಪ್ಪಿದೆ ಅಂತಂದರೆ ಅವರು ಕನ್ಸೀಲರ್ಸ್ನ ಯೂಸ್ ಮಾಡ್ಬೋದು. ಆ್ಯಂಡ್ ನಾನಿಲ್ಲಿ ಬಂದು ಸ್ಟಿಕ್ ಕಾಂಟೋರ್ನ ಯೂಸ್ ಮಾಡ್ತಾಯಿದ್ದೀನಿ, ಬಿಕಾಸ್
ಇದು ಪೌಡರ್ ಕಾಂಟೋರ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಆ್ಯಂಡ್ ನನ್ನ ಫೇಸಿಗೆ ಅದು ಸೂಟು ಕೂಡ ಆಗೋದಿಲ್ಲ. ಸೊ ಅದಕ್ಕೆ ನಾನು ಕ್ರೀಮ್ ಕಾಂಟೋರ್ನ ಯೂಸ್ ಮಾಡ್ತಿದ್ದೀನಿ. ಇದನ್ನು ನಾವು ಪೌಡರ್ ಅಪ್ಲೈ ಮಾಡೋದಕ್ಕೂ ಮುಂಚೆನೇ ಅಪ್ಲೈ ಮಾಡಬೇಕು. ಎಲ್ಲೆಲ್ಲಿ ಹಾಕಬೇಕು ಅಂತಂದರೆ ಚೀಕ್ ಬೋನ್ ಹತ್ರ ಹಾಕಬೇಕು, ಅದಾದಮೇಲೆ ಜಾ ಲೈನ್ ಇರುತ್ತಲ್ಲ ಅಲ್ಲಿ ಹಾಕಬೇಕು, ನೀವು ನೋಡ್ತಿರ್ಬೋದು ವಿಡಿಯೋನಲ್ಲಿ. ಆ್ಯಂಡ್ ದೆನ್ ಹೇರ್ ಲೈನ್ಗೂ ಕೂಡ ಹಾಕಬೇಕು. ಅದಾದಮೇಲೆ ನೋಸ್ ಸ್ಟ್ರೇಟನ್ ಮಾಡೋದಕ್ಕೆ ಹಾಕ್ಕೊಬೇಕು. ಸೊ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ನಾನಿಲ್ಲಿ ಒಂದು ಬ್ರಷ್ ಯೂಸ್ ಮಾಡಿಕೊಂಡು ಅದನ್ನು ಅಪ್ವರ್ಡ್ಸ್ ಬ್ಲೆಂಡ್ ಮಾಡ್ತಾಯಿದ್ದೀನಿ, ಸೊ ದ್ಯಾಟ್ ಅದು ನೀಟಾಗಿ ಫಿನಿಶಿಂಗ್ ಕಾಣುತ್ತೆ. ಆ್ಯಂಡ್ ಹೇರ್ ಲೈನ್ ಹತ್ರನೂ ಅಷ್ಟೇ ಬ್ಯಾಕ್ವರ್ಡ್ನ ನಾವು ಅಪ್ಲೈ ಮಾಡ್ಕೊಳ್ಬೇಕು. ಇದೆಲ್ಲ ಆದಮೇಲೆ ಪೌಡರ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ನಾನು ಲೂಸ್ ಪೌಡರ್ನ ತೊಗೊಂಡು ಅಂಡರ್ ಐ ಸೆಟ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಅಲ್ಲಿ ಕ್ರೀಸಸ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಲೂಸ್ ಪೌಡರ್ನ ಅಲ್ಲಿ ಬೇಕ್ ಮಾಡ್ತಾಯಿದ್ದೀನಿ. ಇದನ್ನು ಬೇಕಿಂಗ್ ಅಂತ ಕರೀತಾರೆ. ಸೊ ಅದನ್ನು ಮಾಡಿ ಅದು ಸ್ವಲ್ಪ ಹೊತ್ತು ಅಂದರೆ ಒಂದು 5 to 10 minutes ಹಾಗೆ ಬಿಡ್ತೀನಿ ಅದನ್ನು. ಅಷ್ಟರಲ್ಲಿ ನಾನು ಫುಲ್ ಫೇಸ್ ಏನಿದೆ ಅಲ್ಲ ಅದನ್ನು ಕಾಂಪ್ಯಾಕ್ಟಿಂದ ಕವರ್ ಮಾಡ್ಕೊತಾ ಇದ್ದೀನಿ. ಸೊ ಅದೆಲ್ಲ ಮುಗಿದ್ಮೇಲೆ ನಾನಿಲ್ಲಿ ಬ್ಲಷ್ ಹಾಕ್ಕೊತಾ ಇದ್ದೀನಿ. ಸೊ ಕಾಂಟೋರ್ ಎಲ್ಲಿ ಮಾಡಿರ್ತೀವಲ್ಲ ಅದ್ರ ಮೇಲೆ ಬ್ಲಷ್ನ ಹಾಕ್ಕೊಬೇಕಾಗತ್ತೆ. ಸೊ ಬ್ಲಷ್ ಹಾಕಿದಾಗ ನಾವು ಬ್ಯಾಕ್ವರ್ಡ್ಸ್ ತೊಗೊಳ್ಬೇಕಾಗತ್ತೆ, ಸೊ ದ್ಯಾಟ್ ಅದು ನೀಟಾಗಿ ಬ್ಲೆಂಡ್ ಆಗಿರೋ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ನಾನು ಬಂದು ಐಬ್ರೋಸ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಸೊ ಐಬ್ರೋಸ್ ಫಸ್ಟು ಬ್ರಷ್ ಮಾಡಿಕೊಂಡು ಅದಾದಮೇಲೆ ಐಬ್ರೋ ಏನಿರುತ್ತಲ್ಲ ಎನ್ಹಾನ್ಸರು ಅದನ್ನು ತೊಗೊಂಡು ಫಿಲ್ ಮಾಡ್ಕೊತಾ ಇದ್ದೀನಿ, ನೀಟಾಗಿ ಈವನಾಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು. ಸೊ ಅದು ಆದಮೇಲೆ ನಾನಿಲ್ಲಿ ಹೈಲೈಟರ್ನ ಹಾಕ್ಕೊತಾ ಇದ್ದೀನಿ. ಸೊ ಹೈಲೈಟರ್ ಬಂದು ಚೀಕ್ ಬೋನ್ಗೆ ಮತ್ತು ನೋಸಿಗೆ ಮತ್ತು ಫೋರ್ ಹೆಡ್ಡು, ಚಿನ್ನು ಅಲ್ಲೆಲ್ಲ ಹಾಕ್ಕೊಬೇಕು. ಅದಕ್ಕೂ ಕೂಡ ಟೆಕ್ನಿಕ್ ಇದೆ, ನೋಡ್ತಿರ್ಬೋದು ನೀವು ವಿಡಿಯೋನಲ್ಲಿ ಯಾವ ಥರ ನಾನು ಅಪ್ಲೈ ಮಾಡ್ತಿದ್ದೀನಿ ಅಂತ. ಫ್ಲ್ಯಾಟಾಗಿ ಇಟ್ಕೊಂಡು ಬ್ರಷ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾವು ಬ್ರೋ ಬೋನ್ ಹತ್ರನೂ ಹಾಕ್ಕೊಬೇಕು, ಅಂದರೆ ಐಬ್ರೋ ಬೋನ್ ಹತ್ರನೂ ಹಾಕ್ಕೊಬೇಕು, ಸೊ ದಟ್ ಅದು ಹೈಲೈಟಾಗಿ ಕಾಣಿಸುತ್ತೆ ಅಂತ. ಎಲ್ಲ ಕಡೆನೂ ಹಾಕ್ಕೊಬೇಕು ಅಂತ ಅಂದ್ಬಿಟ್ಟು ತುಂಬ ಜಾಸ್ತಿ ಪ್ರಾಡಕ್ಟ್ ತೊಗೊಳೋದಲ್ಲ, ಸ್ವಲ್ಪನೇ ತೊಗೊಂಡು ಅಪ್ಲೈ ಮಾಡ್ತಾ ಹೋಗಬೇಕು. ಇನ್ ಕೇಸ್ ಜಾಸ್ತಿ ಬೇಕಂದರೆ ಆವಾಗ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಅದಾದಮೇಲೆ ನಾನಿಲ್ಲಿ ಲಿಪ್ಪಿಗೆ ಒಂದು ಸ್ವಲ್ಪ ಪ್ರಿಪ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಲಿಪ್ ಕೇರ್ನ ಹಾಕ್ಕೊತಾ ಇದ್ದೀನಿ, ಸೊ ದಟ್ ಸ್ವಲ್ಪ ಚಾಪ್ಡ್ ಲಿಪ್ಸ್ ಏನಾದರೂ ಇದ್ದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತ. ಅದೆಲ್ಲ ಆದಮೇಲೆ ನಾನು ಐಗೆ ಮಸ್ಕರ ಹಾಕ್ತಾ ಇದ್ದೀನಿ. ಮಸ್ಕರ ಮುಂಚೆನೇ ಹಾಕ್ಬೋದಿತ್ತು, ಬಟ್ ಇಟ್ಸ್ ಓಕೆ, ಅದಾದಮೇಲೂ ಹಾಕ್ಬೋದು, ನೋ ಪ್ರಾಬ್ಲಮ್. ಫೇಸ್ಗೇನು ಪ್ರಾಬ್ಲಮ್ ಆಗೋದಿಲ್ಲ, ಬಟ್ ನೋಡ್ಕೊಂಡು ಹಾಕಬೇಕು. ಕೆಳಗಡೆ ಲ್ಯಾಶಸ್ಗೆ ಹಾಕ್ತಿದ್ದೀರಾ ಅಂತಂದರೆ ಕೆಳಗಡೆ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ನೀಟಾಗಿ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಇದು ತುಂಬಾ ಇಂಪಾರ್ಟೆಂಟ್ ಐ ಲ್ಯಾಶಸ್ ಹಾಕಿದರೆ. ಅದಾದಮೇಲೆ ನಾನು ಐ ಇನ್ನರ್ ಕಾರ್ನರ್ ಏನಿದೆಯಲ್ಲ ಅಲ್ಲೂ ಕೂಡ ಹೈಲೈಟರ್ ಹಾಕ್ಕೊತಿದ್ದೀನಿ, ಸೊ ದಟ್ ಅದು ಡಿಫೈನ್ಡಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಾನು ಪ್ರಿಪ್ ಮಾಡಿರೋ ಲಿಪ್ನ ನಾನು ನೀಟಾಗಿ ಒಂದು ವೆಟ್ ವೈಪ್ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಎಲ್ಲ ಫೌಂಡೇಶನ್ ಆಗಿರುತ್ತೆ, ಡಿಸ್ಕಲರೇಷನ್ ಆಗಬಾರ್ದು ಅಂತ ಅಂದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಲಿಪ್ಸ್ಟಿಕ್ ಹಾಕ್ಕೊತಾ ಇದ್ದೀನಿ. ಲಿಪ್ಸ್ಟಿಕ್ ಅಪ್ಲೈ ಮಾಡೋದು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಫಸ್ಟು ಔಟ್ಲೈನ್ನ ಮಾಡ್ಕೊಳ್ಬೇಕು, ಅದಾದಮೇಲೆ ಇನ್ನರ್ನ ಫಿಲ್ ಮಾಡ್ಕೊಬೇಕು. ಬಟ್ ನಾನಿಲ್ಲಿ ಸ್ವಲ್ಪ ಉಲ್ಟಾ ಮಾಡ್ತಿದ್ದೀನಿ, ಬಿಕಾಸ್ ನನಗೆ ಈ ಥರ ಕಂಫರ್ಟೇಬಲು. ಸೊ ನೀವೆಲ್ಲ ನಿಮ್ಗೆ ಹೆಂಗೆ ಕಂಫರ್ಟೇಬಲು ಅದೇ ಥರ ಮಾಡ್ಕೊಳ್ಳಿ. ನಾನು ಫಸ್ಟು ಒಳಗೆಲ್ಲ ಫಿಲ್ ಮಾಡಿ ಅದಾದಮೇಲೆ ನಾನು ಲಿಪ್ ಲೈನ್ ಏನಿದೆಯಲ್ಲ ಅದನ್ನು ಫಿಲ್ ಮಾಡ್ಕೊತೀನಿ. ಸೊ ನನಗೆ ಈ ಥರ ಈಸಿ ಆಗುತ್ತೆ. ನಿಮಗೆಲ್ಲ ಹೆಂಗೆ ಈಸಿ ಆಗುತ್ತೋ ನೋಡಿಕೊಂಡು ಅದೇ ಥರನೇ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಬ್ರಷಲ್ಲಿ ಹಾಕಿದ್ರೆ ಈಸಿ ಅಂತ ಅನಿಸುತ್ತೆ, ಬಟ್ ನನಗೆ ಬ್ರಷ್ ಈಸಿ ಅನಿಸಲ್ಲ, ಇದು ಬೆಟರ್ ಅಂತ ನನಗನ್ನಿಸ್ತು. ಸೊ ಫುಲ್ ಎಲ್ಲ ರೆಡಿ ಆಯಿತು. ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ಲ, ನೀವು ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಸೊ ಇದಿಷ್ಟು ಕ್ರಿಸ್ಮಸ್ ಲುಕ್ ಏನು ಕ್ರಿಯೇಟ್ ಮಾಡಬೇಕಿತ್ತಲ್ಲ, ಸೊ ಅದನ್ನು ಕ್ರಿಯೇಟ್ ಮಾಡಾಯಿತು. ಇವಾಗ ಏನಿದ್ರು ಕೋಮ್ ಮಾಡಿಕೊಂಡು ಕ್ಯಾಪ್ ಹಾಕ್ಕೊಳ್ಳೋದಷ್ಟೇನೆ. ಸೊ ಈ ರೆಡ್ ಡ್ರೆಸ್ ಬಂದು ನನ್ನ ಹತ್ರ ಮುಂಚೆಯಿಂದನೂ ಇತ್ತು, ನಾನು ಕೊರೋನಾ ಟೈಮಲ್ಲಿ ತೊಗೊಂಡಿದ್ದು. ಸೊ ಅವತ್ತು ಹಾಕಿದ್ದು ಬಿಟ್ಟರೆ ಇವತ್ತೇ ಹಾಕ್ಕೊತ ಇರೋದು. ತುಂಬಾ ಖುಷಿ ಆಗ್ತಿದೆ ಇದನ್ನು ಹಾಕ್ಕೊಂಡು. ಅದಾದಮೇಲೆ ಕ್ಯಾಪ್ ಕೂಡ ಎಲ್ಲ ನೀಟಾಗಿ ಸೆಟ್ ಆಗ್ತಿತ್ತು. ಆ ಡ್ರೆಸ್ ಹಾಕ್ತಿಲ್ಲ, ಬಟ್ ಆದರೂ ಫಿಟ್ಟಾಗಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಬಟ್ ಏನು ಮಾಡೋದಕ್ಕಾಗಲ್ಲ, ಅದಾದಮೇಲೆ ದಪ್ಪ ಆಗಿಬಿಟ್ಟೆ. ಸೊ ಫೈನಲಿ ಈ ಥರ ಲುಕ್ ಬಂತು, ಕ್ರಿಯೇಟ್ ಮಾಡಿದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ.
ಸಿಂಪಲಾದಲ್ಲಿ ಲುಕ್ ಕ್ರಿಯೇಟ್ ಮಾಡೋದು ಅಂತ ಅಂದ್ಬಿಟ್ಟು ತುಂಬಾ ಸಿಂಪಲ್ ಸ್ಟೆಪ್ಸ್ ಆ್ಯಂಡ್ ತುಂಬ ಈಸಿಯಾಗಿದೆ. ಐ ಮೇಕಪ್ ಒಂದು ಮಾಡ್ಕೊಂಡ್ಬಿಟ್ರೆ ಇನ್ನೆಲ್ಲನೂ ಈಸಿಯಾಗಿ ಆಗಿಬಿಡುತ್ತೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಲುಕ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ತುಂಬಾ ಮುಖ್ಯ. ಬಿಕಾಸ್ ಈ ಥರ ವೀಡಿಯೋಸ್ ಎಲ್ಲ ಮಾಡಿದಾಗ ನನಗೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ತುಂಬ ಜಾಸ್ತಿ ಲೈಕ್ಸು ಮತ್ತು ಕಮೆಂಟ್ಸ್ ನನಗೆ ಬೇಕು. ಬಿಕಾಸ್ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಏನು ಎತ್ತ ಅಂತ ಅಂದ್ಬಿಟ್ಟು ನನಗೆ ತಿಳ್ಕೊಳ್ಳೋಕೆ ಒಂದೇ ಒಂದು ಕಮ್ಯುನಿಕೇಷನ್ ಇರೋದೆ ಕಮೆಂಟ್ಸು. ಸೊ ಕಮೆಂಟ್ ಮಾಡಿ, ಈ ಲುಕ್ ನಿಮಗೆ ಈಸಿ ಅಂತ ಅನ್ನಿಸ್ತಾ, ಹೇಗೆ ಅನ್ನಿಸ್ತು ಆ್ಯಂಡ್ ನನ್ನ ಮೇಲೆ ಹೆಂಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಂತ ಹೇಳ್ತಾ, ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.